ನಮಸ್ತೆ ಎಲ್ರಿಗೂ, ನಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಈ ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಎಲ್ಲ ಪ್ರೀತಿಯೂ ಸುಂದರ ಇರೋದಿಲ್ಲ. ಕೆಲವೊಂದು ಪ್ರೀತಿ ನಮ್ಮ ಜೀವನವನ್ನೇ ಹಾಳು ಮಾಡುತ್ತದೆ. ಅವಳ ಹೆಸರು ಅನುಷ್ಕಾ. ಒಬ್ಬಳು ಸಿಂಪಲ್ ಹುಡುಗಿ, ಕನಸುಗಳ ಜೊತೆ ಬದುಕುತ್ತಿದ್ದಳು. ಅವನು ರಾಹುಲ್. ಆರಂಭದಲ್ಲಿ ತುಂಬ ಚಾರ್ಮಿಂಗ್, ಕೇರಿಂಗ್ ಎಲ್ಲ ಆಗಿದ್ದ. ಅವನು ಅವಳ ಜೀವನಕ್ಕೆ ಬಂದಾಗ ಅವಳಿಗೆ ಇದು ನಿಜವಾದ ಪ್ರೀತಿ ಅಂತ ಅನಿಸಿತ್ತು. ಆರಂಭದಲ್ಲಿ ಕಾಲ್, ಮೆಸೇಜಸ್, ಸರ್ಪ್ರೈಸಸ್, ನೀನಿಲ್ಲದೆ ನಾನು ಇರಲಾರೆ ಅನ್ನೋ ಮಾತುಗಳು. ಅವಳು ಸಂಪೂರ್ಣವಾಗಿ ಅವನ ಮೇಲೆ ನಂಬಿಕೆ ಇಟ್ಟಳು. ಆದರೆ ನಿಧಾನವಾಗಿ ಅವನ ಬಿಹೇವಿಯರ್ ಚೇಂಜ್ ಆಗ್ತಾ ಬಂತು. ಒಂದು ದಿನ ಅವಳು ರಿಪ್ಲೈ ಮಾಡೋದು ಲೇಟ್ ಮಾಡಿದಾಗ ರಾಹುಲ್ ಕೋಪದಿಂದ, ನಿನಗೆ ಈಗ ಟೈಮ್ ಇಲ್ವಾ ಅಂತ ಕೇಳಿದ. ಮೊದಲು ಅವಳು ಸಾರಿ ಹೇಳಿದಳು, ನಾನು ಬ್ಯುಸಿ ಇದ್ದೆ ಅಂತ ಹೇಳಿದಾಗ ಅವನು ಸುಮ್ಮನೆ ಆಗಲಿಲ್ಲ. ಇದು ಸ್ಲೋಲಿ ಹ್ಯಾಬಿಟ್ ಆಯಿತು. ಅವನು ಅವಳ ಮೇಲೆ ಕೋಪ ಮಾಡೋದು, ಅವಳನ್ನು ಗಿಲ್ಟ್ ಫೀಲ್ ಮಾಡಿಸೋದು, ಅವಳ ಕಾನ್ಫಿಡೆನ್ಸನ್ನು ಕಡಿಮೆ ಮಾಡೋದು, ಇವೆಲ್ಲ ಆಗ್ತಿತ್ತು. ಅವನು ಹೇಳ್ತಿದ್ದ, ನೀನು ನಾನಿಲ್ಲದೆ ಏನೂ ಅಲ್ಲ. ಅವನ ದುರಹಂಕಾರ ಮಿತಿ ಮೀರಿತ್ತು. ಆದರೂ ಅವಳು ಅವನನ್ನೇ ನಂಬಿದ್ದಳು. ಅವಳು ತನ್ನ ಫ್ರೆಂಡ್ಸ್, ಫ್ಯಾಮಿಲಿಯಿಂದ ದೂರ ಆದಳು. ಅವಳ ಎಂಟೈರ್ ವರ್ಲ್ಡ್ ರಾಹುಲ್ ಆಗಿದ್ದ. ಇಷ್ಟೆಲ್ಲ ಪ್ರೀತಿಯಿಂದ ಇದ್ದರೂ ಒಂದು ದಿನ ಅವನು ಅವಳನ್ನು ಪಬ್ಲಿಕ್ಕಲ್ಲಿ ಇನ್ಸಲ್ಟ್ ಮಾಡ್ದ. ಅವಳು ಅಲ್ಲಿ ಅಳ್ತಾ ನಿಂತಳು. ಆದರೂ ಕೂಡ ಅವನನ್ನೇ ಡಿಫೆಂಡ್ ಮಾಡ್ತಾಳೆ. ಇದು ಟಾಕ್ಸಿಕ್ ರಿಲೇಶನ್ಶಿಪ್ ಆಗಿತ್ತು. ಆದರೆ ಅವಳಿಗೆ ಅದು ಗೊತ್ತಾಗಲಿಲ್ಲ. ಒಂದು ದಿನ ಅವಳ ಸ್ನೇಹಿತೆ ಕೇಳಿದಳು, ನೀನು ಅವನ ಜೊತೆ ಹ್ಯಾಪಿ ಆಗಿದ್ದೀಯಾ? ಅವಳು ಉತ್ತರ ಕೊಡಲಿಲ್ಲ. ಆದರೆ ಆ ಪ್ರಶ್ನೆ ಅವಳ ಮನಸ್ಸಿನಲ್ಲಿ ಉಳಿದಿತ್ತು. ಆ ರಾತ್ರಿ ಅವಳು ತನ್ನ ಲೈಫ್ನ ಬಗ್ಗೆ ಯೋಚನೆ ಮಾಡ್ತಾಳೆ. ನಾನು ಯಾಕೆ ಎಷ್ಟು ಅಳ್ತಾ ಇದ್ದೀನಿ? ಅವಳು ಸ್ಲೋಲಿ ರಿಯಲೈಸ್ ಆಗ್ತಾಳೆ, ಇದು ಪ್ರೀತಿಯಲ್ಲ, ಇದು ಕಂಟ್ರೋಲ್ ಪ್ಲಸ್ ಪೇಯ್ನ್. ಮುಂದಿನ ದಿನ ರಾಹುಲ್ ಮತ್ತೆ ಅವಳಿಗೆ ಜೋರ್ ಮಾಡ್ತಾನೆ. ಆದರೆ ಈ ಸಲ ಅವಳು ಸೈಲೆಂಟ್ ಆಗಲಿಲ್ಲ. ಅವಳು ನಿಧಾನವಾಗಿ ಹೇಳಿದಳು, ನಾನು ನಿನ್ನ ಜೊತೆಗಿರುವ ರಿಲೇಶನ್ಶಿಪ್ ಅನ್ನು ಕಂಟಿನ್ಯೂ ಮಾಡೋದಕ್ಕೆ ಆಗಲ್ಲ. ರಾಹುಲ್ಗೆ ಶಾಕ್ ಆಯಿತು. ನನ್ನ ಬಿಟ್ಟು ಹೋಗ್ತೀಯಾ ಅಂದನು. ಅವಳು ಹೇಳಿದಳು, ನಾನು ನನ್ನನ್ನು ಕಳೆದುಕೊಳ್ತಾ ಇದ್ದೀನಿ, ಅದಕ್ಕೆ ಈ ರಿಲೇಶನ್ಶಿಪ್ ಸ್ಟಾಪ್ ಮಾಡ್ತಾ ಇದ್ದೀನಿ. ಅದು ಅವಳಿಗೆ ಕಠಿಣ ನಿರ್ಧಾರ ಆಗಿತ್ತು. ಆದರೆ ಅದೇ ಕರೆಕ್ಟ್ ಡಿಸಿಷನ್ ಕೂಡ ಆಗಿತ್ತು. ದಿನಗಳು ಕಳೆಯುತ್ತಾ ಅವಳು ಸ್ಲೋಲಿ ಹೀಲ್ ಆಗ್ತಾಳೆ. ಫ್ರೆಂಡ್ಸ್ ಜೊತೆ ರೀಕನೆಕ್ಟ್ ಆಗ್ತಾಳೆ. ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾಳೆ. ಈಗ ಅವಳು ಸ್ಟ್ರಾಂಗ್ ಆಗಿದ್ದಾಳೆ. ಟಾಕ್ಸಿಕ್ ರಿಲೇಶನ್ಶಿಪ್ನಿಂದ ಹೊರಬರೋದು ಸೋಲು ಅಲ್ಲ, ಅದು ನಿಜವಾದ ಗೆಲುವು. ಇಂತಹ ರಿಯಲ್ ಸ್ಟೋರೀಸ್ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗೋಣ. ಇಂತಿ ನಿಮ್ಮ ಪ್ರೀತಿಯ ಜೀವಧ್ವನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.